ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನಾಯಕರು ಸಭಾತ್ಯಾಗ ಮಾಡಿ ರಾಜಭವನ ಚಲೋವನ್ನ ನಡೆಸ್ತಾ ಇದ್ದಾರೆ. ಆರ್ ಅಶೋಕ್ ರವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಸರ್ಕಾರ ಇದ್ದಿದ್ರೆ ಅಲ್ಲಿಯೇ ಗುಂಡು ಹಾರಿಸ್ತಾ ಇದ್ವಿ ಅಂತ ಹೇಳಿದ್ರು. ಬಿಜೆಪಿ ನಾಯಕರಿಂದ ರಾಜಭವನ ಚಲೋ ನಡೀತಾ ಇದೆ. ಮತ್ತಷ್ಟು ಕೂಡ ಜೋರಾಗ್ತಾ ಇದೆ ಈ ಒಂದು ಜಿಂದಾಬಾದ್ ಸಂಘರ್ಷ. ರಾಜ್ಯ ಸರ್ಕಾರ ವಜಾ ಮಾಡುವಂತೆ ಬಿಜೆಪಿ ಒತ್ತಾಯವನ್ನ ಕೂಡ ಮಾಡ್ತಾ ಇದೆ. ರಾಜ್ಯಪಾಲರಿಗೆ ದೂರು ನೀಡುವುದಕ್ಕೆ ಬಿಜೆಪಿ ನಾಯಕರು ತಯಾರಿಯನ್ನ ಕೂಡ ನಡೆಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರವನ್ನ ವಜಾ ಮಾಡಬೇಕು ಅಂತ ಹೇಳಿ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಪಾಕ್ ಪರ ಘೋಷಣೆಯನ್ನ ವಿರೋಧಿಸಿ ಬಿಜೆಪಿ ರಾಜಭವನ ಚಲೋ ನಡೆಸ್ತಾ ಇದೆ. ಸಭಾತ್ಯಾಗ ಮಾಡಿದೆ ಬಿಜೆಪಿ ಜೆಡಿಎಸ್. ಮತ್ತಷ್ಟು ಕಾವೇರ್ತಾ ಇದೆ ಈ ಒಂದು ವಿಚಾರ. ಮತ್ತು ಅವ್ರಿಗೆ ಯಾರು ಟಿಕೆಟ್ ಕೊಟ್ಟಿದಾರ ಪಕ್ಷದ ಮುಖಂಡರು ವಹಿಸ್ಕೋಬೇಕು. ಅವನನ್ನ ತುರ್ತಾಗಿ ಸಸ್ಪೆಂಡ್ ಮಾಡಿದ್ರೆ ಖಂಡಿತವಾಗಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ನಾಸೀರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು. ನಾಸೀರ್ ಕ್ಷಮೆಯನ್ನೂ ಕೂಡ ಯಾಚಿಸಿಲ್ಲ. ದರ್ಪವನ್ನ ತೋರಿದ್ದಾರೆ. ಮಾಧ್ಯಮದವರಿಗೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಯಾರು ಹೋಗೋ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ವಿರೋಧಿಸಿ ಇದೀಗ ಬಿಜೆಪಿ ನಾಯಕರು ರಾಜಭವನ ಚಲೋ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಬೆಂಬಲಿಗರು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿ ರಾಷ್ಟ್ರದ್ರೋಹದ ಕೆಲಸವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸರ್, ಟೋಟಲ್ ಸರ್ಕಾರದ ವೈಫಲ್ಯ ಮತ್ತು ದೇಶನೇ ಇವರು ಮಾರದಿ ಕೊಟ್ಟಿದ್ದಾರೆ ಟೆರರಿಸ್ಟ್ಗಳಿಗೆ. ಆದ್ರಿಂದ ಖಂಡಿತವಾಗಿ ಜನ ಉತ್ತರ ಕೊಡ್ತಾರೆ. ನಮ್ಮ ಪಕ್ಷ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಶಾಸಕರಾದ ಜ್ಯೋತಿ ಗಣೇಶ್ ಅವರ ಮಾತು. ಅಂದ್ರೆ ಸಂಪೂರ್ಣವಾಗಿ ಸರ್ಕಾರ ವೈಫಲ್ಯ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮದು ಖಂಡಿತವಾಗಲೂ ಕೂಡ ಒಂದು ಕೊನೆಯವರೆಗೂ ಕೂಡ ಹೋರಾಟ ವಿಪಕ್ಷಗಳಾಗಿ ನಾವು ಪಾತ್ರವನ್ನು ನಿರ್ವಹಿಸ್ತೇವೆ, ನಾವು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಬನ್ನಿ ಮತ್ತಷ್ಟು ಶಾಸಕರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡೋಣ ನಾವು. ಭಾರತದ ನೆಲದಲ್ಲಿ ಇದ್ಕೊಂಡು ಕಾವೇರಿ ನೀರನ್ನ ಕುಡಿದು ಬದುಕ್ತಾ ಇರುವಂತಹ ದೇಶದ್ರೋಹಿಗಳು ಪಾಕಿಸ್ತಾನದ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಅಂತವರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಬಿಜೆಪಿ ಅದೇ ರೀತಿಯಾಗಿ ಜೆಡಿಎಸ್ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಂಡಿಲ್ಲ. ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಅವರ ಅಡಿ ಹಾಕಿರುವಂತಹ ಅಂದ್ರೆ ಯಾರು ಘೋಷಣೆಯನ್ನ ಕೂಗಿದ್ರು ಅವರಿಗೆ ಐಪಿಸಿ ಸೆಕ್ಷನ್ ಹಾಕಿರೋದು ಕೂಡ ಕೇವಲ 3 ವರ್ಷ ಶಿಕ್ಷೆ ಮಾತ್ರ. ಮಾತುಗಳನ್ನ ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಪರಿಷತ್ ಸದಸ್ಯರಾದಂತಹ ಇವನು ನಂಜುಂಡಿ ಸಾಹೇಬರು ಹಾಗೆ ನಿನ್ನೆ ಕೇಶವ ಪ್ರಸಾದ್ ಸಾಹೇಬರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡೋಣ. ಸರ್, ಈ ಘಟನೆ ನಿಮಗೆ ಮೇಲ್ನೋಟಕ್ಕೆ ಏನಂತ ಅನ್ಸುತ್ತೆ? ಯಾಕೆಂತಂದ್ರೆ ಈವರೆಗೂ ಕೂಡ ಆರೋಪಿಗಳ ಬಂಧನ ಆಗಿಲ್ಲ. ಘಟನೆ ಬಗ್ಗೆ ಸರ್ಕಾರ ಕೂಡ ಒಂದು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ನೋಡಿ, ಇದೊಂದು ಸಾಮಾನ್ಯ ಘಟನೆ ಅಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗುವಂಥದ್ದು ಪ್ರಪ್ರಥಮವಾಗಿ ಎಲ್ಲೇ ಆದರೂ ಸರಿ ಇಲ್ಲ. ಅಂಥದ್ರಲ್ಲಿ ಚುನಾವಣೆಯ ಗೆಲುವಿನ ಸಂದರ್ಭದಲ್ಲಿ ಈ ಘೋಷಣೆಯನ್ನ ಕೂಗಿದಾಗ ಗೆಲುವು ಸಾಧಿಸಿದಂತ ವ್ಯಕ್ತಿಯ ಪ್ರಪ್ರಥಮ ಪ್ರತಿಕ್ರಿಯೆ ಹೇಗಿರಬೇಕಿತ್ತು? ಯಾರೋ ಅದು ನಿಲ್ಸ್ರೋ ಅದನ್ನ ಅನ್ನುವಂಥ ರೀತಿಲಿ ಇರಬೇಕು. ಆ ಥರದ್ದು ಬರದೆ ಪತ್ರಕರ್ತ ಮಿತ್ರರು ಇದು ಸರಿ ಇಲ್ಲ ಅಂತ ಹೇಳಿದಾಗ ಪತ್ರಕರ್ತರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗಿರೋದು ದೇಶದ್ರೋಹದ ಕೆಲಸ. ಇನ್ನೂ ಆರೋಪಿಯನ್ನ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂಧನ ಮಾಡಿಲ್ಲ ಅಂತ ಹೇಳಿ ಆಕ್ರೋಶಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಏನು ದೇಶದ್ರೋಹದ ಕೆಲಸ ಯಾರು ಮಾಡಿದ್ರು ಅವರನ್ನ ಬಂಧಿಸುವವರೆಗೂ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುವವರೆಗೂ ನಾವು ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಕೂಡ ಹೇಳಿ ತಮ್ಮ ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನ ನಾಯಕರು. ನಿನ್ನೆಯಷ್ಟೇ ಒಂದಷ್ಟು ಪ್ರತಿಭಟನೆಗಳು ಕೂಡ ಆದವು. ಅವರನ್ನ ಹತ್ತಿಕ್ಕುವಂತಹ ಕೆಲಸಗಳು ಕೂಡ ಆದವು. ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ಸಭಾತ್ಯಾಗವನ್ನ ಮಾಡಿ ಬಿಜೆಪಿ ಜೆಡಿಎಸ್ ನಾಯಕರು ಇದೀಗ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.
ಅಂದ್ರೆ ರಾಜ್ಯಪಾಲರಿಗೆ ದೂರು ನೀಡುವುದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ವಜಾ ಮಾಡುವಂತೆ ಬಿಜೆಪಿ ಒತ್ತಾಯವನ್ನ ಮಾಡ್ತಾ ಇದೆ. ಇನ್ನೂ ಕೂಡ ಕಾನೂನು ಕ್ರಮವನ್ನ ತೆಗೆದುಕೊಂಡಿಲ್ಲ, ಅರೆಸ್ಟ್ ಮಾಡಿಲ್ಲ. ವಿಧಾನಸೌಧದಲ್ಲಿ ಎಂದೂ ಕಂಡು ಕೇಳರಿಯದಂತಹ ಘಟನೆ ನಡೆದಿದೆ. ಅವಾಗ ನಾಸೀರ್ ಅವರು ಯಾವ ಒಂದು ಮಾತನ್ನು ಕೂಡ ಆಡಿಲ್ಲ. ಮುಚ್ಚಪ್ಪ ಬಾಯಿ ಅಂತ ಕೂಡ ಹೇಳ್ಬೋದಾಗಿತ್ತು. ಯಾರು ನೀನು ಅಂತ ಕೂಡ ಪ್ರಶ್ನೆ ಮಾಡಬಹುದಾಗಿತ್ತು. ಯಾಕೆ ಈ ರೀತಿಯಾಗಿ ಕೂಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಬಹುದಾಗಿತ್ತು. ಆದ್ರೆ ಅದ್ಯಾವುದನ್ನು ಕೂಡ ಮಾಡಿಲ್ಲ. ಮಾಧ್ಯಮದವರನ್ನೇ ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದೀರಿ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಬಿಜೆಪಿ ನಾಯಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಭಾತ್ಯಾಗವನ್ನ ಮಾಡಿದ ಬಿಜೆಪಿ ಮತ್ತೆ ಜೆಡಿಎಸ್ನ ಶಾಸಕರುಗಳು, ಈ ಸರ್ಕಾರ ದೇಶ ವಿರೋಧಿ ಸರ್ಕಾರ, ಇದು ನಾಸಿರ್ ಹುಸೇನ್ ಅವರು ವಿಧಾನಸೌಧ ಆಡಳಿತ ಸೌಧದ ಎದುರುಗಡೆ ನಿಂತು ದೇಶ ವಿರೋಧಿ ತಮ್ಮ ಬೆಂಬಲಿಗರನ್ನ ಜೊತೆಯಲ್ಲಿ ಇಟ್ಟುಕೊಂಡು, ದೇಶದ್ರೋಹಿ ಬೆಂಬಲಿಗರನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಿಜೆಪಿಯ ಪ್ರಶ್ನೆ ಆಗಿದೆ. ಈ ಸರ್ಕಾರ ವಜಾ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ಇದರ ನೈತಿಕ ಹೊಣೆಯನ್ನ ಹೊತ್ಕೊಳ್ಬೇಕು. ಬಿಜೆಪಿ ಆ ನಿಟ್ಟಿನಲ್ಲಿ ಈಗ ಸಭಾತ್ಯಾಗವನ್ನ ಮಾಡಿ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ನ ಶಾಸಕರುಗಳು ರಾಜ್ಯಪಾಲರ ಬಳಿಗೆ ಹೋಗ್ತಾ ಇದ್ದಾರೆ. ಈ ಕೆಲವು ಹೊತ್ತಿನ ಹಿಂದೆ ಇಲ್ಲಿಂದ ಹೋದಂತ ಬಿಜೆಪಿಯ ನಾಯಕರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿಯ ಎಲ್ಲ ಶಾಸಕರು, ಜೆಡಿಎಸ್ನ ಶಾಸಕರುಗಳು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ದೂರು ಕೊಟ್ಟು ಈ ಸರ್ಕಾರದ ವಿರುದ್ಧ, ದೇಶ ವಿರೋಧಿ ಸರ್ಕಾರದ ವಿರುದ್ಧ, ದೇಶದ್ರೋಹಿ ಸರ್ಕಾರ, ಈ ಸರ್ಕಾರದ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ವಿಧಾನಸೌಧದ ಈ ಆವರಣದ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್, ಸಾಂಪ್ರದಾಯಿಕ ಬದ್ಧ ವೈರಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಒಬ್ರು ರಾಜ್ಯಸಭಾ ಸದಸ್ಯರು ಕೂಗ್ತಾರೆ. ಅವರ ಪಕ್ಕದಲ್ಲೇ ಇದ್ದುಕೊಂಡಂತ ಅವರ ಬೆಂಬಲಿಗರು ಕೂಗ್ತಾರೆ. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರ ಬೆಂಬಲಿಗ ಹಿಂಗ್ ಕೂಗಿದ್ದಾರೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಸೂಕ್ತವಾದಂತ ತನಿಖೆ ಆಗದೇನೆ ಇವರು ಇಲ್ಲ, ಹಿಂಗ್ ಕೂಗಿಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಕೂಡ ಕ್ಲೈಮ್ ಮಾಡ್ತಾರೆ. FSL ರಿಪೋರ್ಟ್ ಬಂದಿಲ್ಲ, ಮತ್ತೊಂದಾಗಿಲ್ಲ. ಇದೆಲ್ಲದರ ನಡುವೆಯೇ ಇವರೊಂದು ರೀತಿಯಲ್ಲಿ ತಮ್ಮ ಕಾರ್ಯಕರ್ತರನ್ನ ಸೇಫ್ ಮಾಡುವಂತ ಕೆಲಸ ಮಾಡ್ತಾರೆ, ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ದೇಶದ್ರೋಹಿಗಳು ಇವರಿಗೆ ಕಿಂಚಿತ್ತು ಕೂಡ ದೇಶದ ಬಗ್ಗೆ ಗೌರವ ಇಲ್ಲ. ಪಾಕಿಸ್ತಾನದ ಬಗ್ಗೆ ಇವರು ಜೈಕಾರವನ್ನ ಕೂಗ್ತಾರೆ, ಜೈಘೋಷವನ್ನ ಕೂಗ್ತಾರೆ ಅಂತ ಹೇಳಿದ್ರೆ ಇವ್ರ ಮನಸ್ಥಿತಿ ಅಂತದ್ದು. ಈ ವಿರೋಧಿ ಸರ್ಕಾರ, ಈ ಓಲೈಕೆ ಮಾಡ್ತಾ ಇರುವಂತ ಸರ್ಕಾರ, ಓಲೈಕೆ ಮಾಡ್ತಾ ಇರುವಂತ ನಾಯಕರನ್ನ ಈ ಕೂಡಲೇ ಅವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. ಈ ಸರ್ಕಾರ ವಜಾ ಆಗ್ಬೇಕು. ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ನಾಸಿರ್ ಹುಸೇನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಇವರ ಆಗ್ರಹ ಆಗಿದೆ. ಹಾಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಇವತ್ತು ಜಂಟಿಯಾಗಿ ಹೋರಾಟವನ್ನ ಮಾಡ್ತು. ಕೆಂಗಲ್ ಗೇಟ್ ನಲ್ಲಿ ಕೂತ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು, ನೇಮ್ ಬೋರ್ಡ್ ಗಳನ್ನ ಹಿಡ್ಕೊಂಡ್ರು. ಅದರಲ್ಲಿ ಸ್ಕ್ಯಾನ್, ದೇಶ ವಿರೋಧಿಗಳನ್ನ, ದೇಶದ್ರೋಹಿ, ಕಾಂಗ್ರೆಸ್ನ ದೇಶದ್ರೋಹಿ ಕೆಲಸಗಳಿಗೆ ಸ್ಕ್ಯಾನ್ ಮಾಡಿ ಅಂತೇಳಿ ಒಂದು QR ಕೋಡ್ ನಲ್ಲಿ ಸ್ಕ್ಯಾನ್ ಮಾಡೋ ಮೂಲಕ ಅದೊಂದು ರೀತಿಯಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ನ ನಾಯಕರು ಸಭಾತ್ಯಾಗದ ನಂತರ ಮಾಡಿದ್ರು. ಈಗ ನಡೆದುಕೊಂಡೇ ಹೋಗ್ತಿದ್ದಾರೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಅಲ್ಲಿ ದೂರನ್ನ ಕೊಟ್ಟು ಈ ಸರ್ಕಾರದ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ, ಚುನಾವಣೆ ಹತ್ರ ಬಂತು, ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಏನ್ ಕ್ರಮ ತೆಗೆದುಕೊಂಡ್ರು? ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ FSL ರಿಪೋರ್ಟೇ ಬಂದಿಲ್ಲ, ಇನ್ನು ಆಗ್ಲೇ ಕ್ಲೈಮ್ ಮಾಡ್ತಾರೆ ಇವರು, ಏನೂ ಆಗಿಲ್ಲ, ಅಲ್ಲಿ ಕೂಗೇ ಇಲ್ಲ ಅಂತ ಹೇಳ್ತಾರೆ. ದ್ವೇಷ ರಾಜಕಾರಣ ಅಂತ ಹೇಳ್ತಾರೆ. ದೇಶದ ಬಗ್ಗೆ ಇವರಿಗೆ ಕಿಂಚಿತ್ತು ಗೌರವ ಇದ್ರೆ ವಿಧಾನಸೌಧ, ಶಕ್ತಿ ಸೌಧ, ಆಡಳಿತ ಸೌಧ, ನಮ್ಮ ಈ ವಿಧಾನಸೌಧದ ಆವರಣದಲ್ಲೇ ಇವರು ದೇಶ ವಿರೋಧಿ ಹೇಳಿಕೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ನೈತಿಕತೆ ಇದೆ ಅನ್ನೋದನ್ನ ಹೇಳ್ತಾರೆ. ಇದೇ ವಿಧಾನಸಭಾ ಗೆಲುವಿನ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಕೂಡ ಇದೇ ರೀತಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿ ಕೂಗ್ದಾಗ್ಲೂ ಕೂಡ ನಾವು ಹೋರಾಟ ಮಾಡಿದ್ವಿ, ಈಗಲೂ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ, ನಾವಂತೂ ಸುಮ್ಮನೆ ಇರೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರುಗಳು. ಈಗ ಬಿಜೆಪಿ ಜೆಡಿಎಸ್ನ